ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾನು ನಿಮಗೆ ರಾಗಿ ಮುದ್ದೆ ಮಾಡೋದನ್ನ ತೋರಿಸ್ಕೊಡ್ತೀನಿ. ರಾಗಿ ಮುದ್ದೆ ಎಲ್ಲರೂ ಮಾಡ್ತಾರೆ, ಆದರೆ ಹದವಾದ ರಾಗಿ ಮುದ್ದೆ ಹೇಗೆ ಮಾಡೋದು ನೋಡೋಣವಾ? ಮೊದಲಿಗೆ ನಾನು 2 ಗ್ಲಾಸ್ ನೀರು ತೊಗೊಂಡು ಅದನ್ನು ಒಂದು ಪಾತ್ರೆಗೆ ಕುದಿಯೋದಕ್ಕೆ ಹಾಕ್ತೀನಿ. ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಮುದ್ದೆ ಸ್ವಲ್ಪ ರುಚಿಯಾಗಿ ಬರುತ್ತೆ. ಆಮೇಲೆ 1 ಸ್ಪೂನ್ ಎಣ್ಣೆ ಕೂಡ ನೀವು ಹಾಕೋಬಹುದು. ಇದರ ಜೊತೆಗೆ 1 ಸ್ಪೂನಷ್ಟು ರಾಗಿ ಹಿಟ್ಟನ್ನ ನಾನು ಆ ನೀರಿಗೆ ಹಾಕಿ ಅದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ನೀರು ಕುದಿಯೋಕ್ಕೆ ಬಂದಿದೆ. ಸೊ ಇವಾಗ ನಾವು ಯಾವ ಗ್ಲಾಸಲ್ಲಿ ನೀರು ತೊಗೊಂಡಿರ್ತೀವಿ ಅದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನೀವು ರಾಗಿ ಹಿಟ್ಟನ್ನ ಈ ಕುದಿಯೋ ನೀರಿಗೆ ಹಾಕಿ ಒಂದು 5 ನಿಮಿಷ ಹಾಗೇ ಬಿಡಬೇಕು. ಸೊ ಅದು ನೀರಲ್ಲಿ ರಾಗಿ ಹಿಟ್ಟು ಬೇಯ್ತಾ ಇರುತ್ತೆ. 5 ನಿಮಿಷದ ನಂತರ ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಕೋಲ್ ತೊಗೊಂಡು ನೀವು ಚೆನ್ನಾಗಿ ತಿರುಗಿಸ್ತಾ ಇರಬೇಕಾದ್ರೆ ನಿಮಗೆ ನೀರೇನೋ ಕಡಿಮೆ ಆಗಿದೆ ಅಂತ ಅನಿಸುತ್ತೆ, ಬಟ್ ಏನಿಲ್ಲ, ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದು ಸರಿಯಾಗಿ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಮುದ್ದೆ ಜಡಿಯೋದು ಅಂತಾರೆ. ಸೊ ಇದನ್ನು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ, ಜಡಿತೀರಾ, ಮುದ್ದೆ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಗಂಟು ಅಷ್ಟೇ, ಗಂಟು ಸಹ ಬರಲ್ಲ ಈ ಥರ ಮುದ್ದೆ ಚೆನ್ನಾಗಿ ಜಡಿಯೋದ್ರಿಂದ. ಸೊ ಈಗ ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಕಡಿಮೆ ಉರಿಯಲ್ಲಿ ಮುದ್ದೆನ ಬೇಯಿಸಬೇಕು. ಕಮ್ಮಗೆ ಬೇಯೋದು ಅಂತ ಹೇಳ್ತಾರೆ. 5 ನಿಮಿಷ ಆಗಿದೆ. ಸೊ ಮುದ್ದೆ ಇವಾಗ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸಲ ಮಿಕ್ಸ್ ಮಾಡೋಣ. ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿದ್ಮೇಲೆ ನೀರು ತೊಗೊಂಡು ನೀವು ನೋಡ್ಬೋದು, ಕೈಗೆ ಮುದ್ದೆ ಅಂಟಲ್ಲ. ಇವಾಗ ನೋಡಿ, ಕೈಗೆ ಮುದ್ದೆ ಅಂಟ್ತಾ ಇಲ್ಲ. ಸೊ ಈಗ ಮುದ್ದೆ ಕಟ್ಟೋ ಟೈಮು. ಸೊ ಮುದ್ದೆ ಕಟ್ಟೋ ಟೈಮಿಗೆ ನೀವು ಒಂದು ಬಟ್ಲಲ್ಲಿ ನೀರಿಟ್ಕೊಳ್ಳಿ ಮತ್ತು ಒಂದು ತಟ್ಟೆನ ಒದ್ದೆ ಮಾಡ್ಕೊಳ್ಳಿ. ಸೊ ಒಂದು ತಟ್ಟೆ ಒದ್ದೆ ಮಾಡಿಕೊಂಡು ಮುದ್ದೆನ ಕಟ್ಟೋದಕ್ಕೆ ಶುರು ಮಾಡಿ. ಮುದ್ದೆ ಬಿಸಿ ಇರೋದ್ರಿಂದ ನೀವು ಕೈನ ಒದ್ದೆ ಮಾಡ್ಕೊಂಡು ಮುದ್ದೆನ ಕಟ್ಟಬೇಕಾಗುತ್ತೆ. ಸೊ ನೋಡಿ, ಮುದ್ದೆ ಒಂದು ಸ್ವಲ್ಪನೂ ಗಂಟಿಲ್ಲ ಮತ್ತು ತುಂಬ ಚೆನ್ನಾಗಿ ಬೆಂದಿದೆ. ನೀವು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಸೊ ಎಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ ಅಂತ. ಈ ಮುದ್ದೆಗೆ ನುಗ್ಗೆ ಸೊಪ್ಪಿನ ಉಪ್ಸಾರಿದೆ, ಖಾರ ಇದೆ, ಸೊ ಈಗ ನಾವು ಸೊಪ್ಪಿನ ಪಲ್ಯ ಇದೆ. ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್. ಮುದ್ದೆಗೆ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಉಪ್ಸಾರು ಖಾರ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.